ಕಲರ್ ಸ್ಟಾರ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ FDA 2021ರಲ್ಲಿ ನಡೆದ ಪರೀಕ್ಷೆಯ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗ 76ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೆ ಬಿಡಿಸೋಣ. 76ನೇ ಪ್ರಶ್ನೆ ಹೀಗಿದೆ: ಹಿತ್ತಾಳೆ ಕಿವಿ ನುಡಿಗಟ್ಟಿನ ಅರ್ಥ ಏನು ಆಗುತ್ತದೆ? ಒಂದನೇ ಆಪ್ಷನು ಕಿವಿ ಕೇಳಿಸಿದವ, ಎರಡನೇದು ಚುರುಕು ಬುದ್ಧಿ, ಮೂರನೇ ಆಪ್ಷನ್ನು ಚಾಡಿ ಮಾತು ಕೇಳುವ ಸ್ವಭಾವ, ಒಂದು ಬಗೆಯ ಕಿವಿಯ ಆಭರಣ ಅಂತ ಇದೆ. ಇದರೊಳಗೆ ಹಿತ್ತಾಳೆ ಕಿವಿಯವರು ಅಂದರೆ ಅವರಿಗೆ ಚಾಡಿ ಮಾತು ಕೇಳೋರಿಗೆ ಹೇಳ್ತೀವಿ. ಹಾಗಾಗಿ ಚಾಡಿ ಮಾತು ಕೇಳುವ ಸ್ವಭಾವವುಳ್ಳವರಿಗೆ ಹಿತ್ತಾಳೆ ಕಿವಿಯವರು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 77 ಗಗನ ಕುಸುಮ ಅಂತ ಇದೆ. ಗಗನ ಕುಸುಮ ಅಂದರೆ ಕೈಗೆ ಎಟಕದ್ದು, ಕೈಗೆ ನಮಗೆ ನಿಲುಕದ್ದು, ನಮಗೆ ಸಿಗಲಾರದಕ್ಕೆ ನಾವು ಅದು ಗಗನ ಕುಸುಮವಾಗಿದೆ ಅಂತ ಹೇಳ್ತೀವಿ. ಸುಂದರವಾದ ಹೂವಲ್ಲ, ಹುಣ್ಣಿಮೆ ಚಂದ್ರಲ್ಲ, ಆಕಾಶದ ನಕ್ಷತ್ರ ಅಲ್ಲ. 78ನೇ ಪ್ರಶ್ನೆ ತಿರುಕನ ಕನಸು ಅಂದರೆ ಇಲ್ಲಿ 4 ಆಪ್ಷನ್ಗಳಲ್ಲಿ ಭಿಕ್ಷುಕನ ಕನಸು, ನನಸಾಗದ ಇಚ್ಛೆ, ಈಡೇರದ ಬಯಕೆ, ಬಡವನ ಬದುಕು ಅಂತ ಕೊಟ್ಟರೆ ಇದು ನನಸಾಗದ ಇಚ್ಛೆ, ಅದಕ್ಕೆ ನಾವು ತಿರುಕನ ಕನಸು ಅಂತ ಕರಿತೀವಿ. 79ನೇ ಪ್ರಶ್ನೆ ಗುಲಾಬಿ ಯಾವ ಭಾಷೆಯ ಪದ? ಇಂಗ್ಲೀಷ್, ಪೋರ್ಚುಗೀಸ್, ಕನ್ನಡ ಮತ್ತು ಉರ್ದು. 4 ಆಪ್ಷನ್ಗಳಲ್ಲಿ ಇದು ಉರ್ದು ಭಾಷೆಯ ಪದವಾಗಿದೆ. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ ಹೀಗಿದೆ: ಸದಭಿರುಚಿ ಈ ಪದವನ್ನು ಬಿಡಿಸಿದಾಗ ಇದು ಸತ್ ಪ್ಲಸ್ ಅಭಿರುಚಿ ಆಗುತ್ತದೆ. ಸದಭಿರುಚಿ ಅಂದರೆ ಸತ್ ಪ್ಲಸ್ ಅಭಿರುಚಿ ಅಂತ ಹೇಳಿ ಬಿಡಿಸಬೇಕಾಗುತ್ತದೆ. ಮುಂದಿನ ಪ್ರಶ್ನೆ 81 ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನೆನ್ನುವರು? ಕನ್ನಡದ ಭಾಷೆಯಲ್ಲಿ ಪಶ್ಚಿಮಕ್ಕೆ ಏನಂತಾರೆ? ಈಗ ಮೂಡಣ ಅಂದರೆ ಪೂರ್ವ, ಪಡುವಣ ಪಶ್ಚಿಮ, ತೆಂಕಣ ದಕ್ಷಿಣ, ಬಡಗಣ ಉತ್ತರ ಅಂತ. ಕನ್ನಡ ಭಾಷೆಯಲ್ಲಿ ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಕರೀತಾರೆ. ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಪಡುವಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಹೀಗಿವೆ. ಇಲ್ಲಿ 4 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 4 ಸೆಂಟೆನ್ಸ್ಗಳಲ್ಲಿ ಸರಿಯಾದದನ್ನು ಆರಿಸಬೇಕಾಗುತ್ತದೆ. ಕೆಳಗೆ ಪ್ರಶ್ನೆ ಸಂಖ್ಯೆ 82ರಿಂದ 86ರವರೆಗೆ PQRS ಎಂಬ 4 ವಾಕ್ಯಗಳನ್ನು ಕೊಡಲಾಗಿದೆ. ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು. ಇಲ್ಲಿ 4 ಸೆಂಟೆನ್ಸ್ಗಳು ಕೊಟ್ಟರೆ ವಾಕ್ಯಗಳನ್ನು 4 ವಾಕ್ಯಗಳು ಅದಲು ಬದಲಾಗಿದ್ದಾವೆ. ಅವುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದಾಗ ಒಂದು ಅರ್ಥಪೂರ್ಣ ಪ್ಯಾಸೇಜ್ ಆಗುತ್ತದೆ. ಆ ರೀತಿ ಬರುವಂತೆ ಜೋಡಿಸಬೇಕು. ಇಲ್ಲಿ ಪಿ ಅನ್ನೋದು ಹೀಗಿದೆ: ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಕ್ಯೂ ಅನ್ನೋದು ಹೀಗಿದೆ: ಜೀವಜಾಲದಲ್ಲಿ ಕೆಲವು ಜೀವಗಳು ಮಾತ್ರ ಧ್ವನಿ ಉತ್ಪಾದಿಸಿದವುಗಳಾಗಿವೆ. ಅವುಗಳಲ್ಲಿ ಮನುಷ್ಯನ ಮಾತಿಗೆ ಪೂರಕವಾಗಿ ನಗು ಎಂಬ ಅನುಭವದ ಆಭರಣವನ್ನು ದೇವನಿತ್ತ ಕೊಡುಗೆ ಅನ್ನೋದು 6ನೇದಾಗಿದೆ. 6ನೇ ಆಪ್ಷನ್ ಆಗಿದೆ. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂಬ ತರ್ಕವಿದೆ. ಈ ಒಂದು ಸೆಂಟೆನ್ಸ್ಗಳನ್ನು ನೋಡಿದಾಗ ಮೊದಲನೇ ಸೆಂಟೆನ್ಸ್ ನಾವು ಅನ್ನು ತೊಗೊಳ್ಬೇಕಾಗುತ್ತೆ. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂಬ ತರ್ಕವಿದೆ, ಇದು ತೊಗೊಳ್ಬೇಕಾಗುತ್ತೆ. ಅನಂತರದಲ್ಲಿ ಈ ಜೀವಜಾಲದಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಕೆಲವು ಜೀವಗಳು ಮಾತ್ರ ಧ್ವನಿ ಉತ್ಪಾದಿಸುವವುಗಳಾಗಿವೆ ಅಂತ ಆಗುತ್ತದೆ. ಅವುಗಳಲ್ಲಿ ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ ಮತ್ತು ಮನುಷ್ಯನ ಮಾತಿಗೆ ಕಂಟಿನ್ಯೂಯೇಷನ್, ಇದು ಮನುಷ್ಯನ ಮಾತಿಗೆ ಪೂರಕವಾಗಿ ನಗು ಎಂಬ ಅನುಭವದ ಆಭರಣವನ್ನು ದೇವನಿತ್ತ ಕೊಡುಗೆಯಾಗಿದೆ. ಹಾಗಾಗಿ ಇದು SQPR ಅನ್ನೋ ಆಪ್ಷನ್ ಬರ್ತದೆ. ಇದರೊಳಗೆ 4 ಆಪ್ಷನ್ ಒಳಗೆ QPSR, SPRQ, RSPQ, ಇಲ್ಲಿ 4ನೇ ಆಪ್ಷನ್ ಕೊಟ್ಟನೆ SQPR. ಹಾಗಾಗಿ ಇದು SQPR ಎಂಬ 4ನೇ ಆಪ್ಷನ್ನು ಗುರುತಿಸಬೇಕಾಗುತ್ತದೆ. ಮುಂದಿನ ಪ್ರಶ್ನೆ ಇದೇ ರೀತಿ ಇದೆ. 83 ಹರಿಹರನು ರಾಜನಾಗಿ ತನ್ನ ಸಹೋದರನ
ನೆರವನ್ನು ಪಡೆದನು. ಇವರು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ರಾಜ್ಯವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಒಬ್ಬೊಬ್ಬರನ್ನು ಒಂದೊಂದು ಭಾಗಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿದರು. ವಿಜಯನಗರ ಸಾಮ್ರಾಜ್ಯ ಸಂಗಮ ಪುತ್ರರಾದ ಹಕ್ಕಬುಕ್ಕರಿಂದ ಸ್ಥಾಪಿತವಾಯಿತು. ಈ ರೀತಿ ಇದೆ. ಇಲ್ಲಿ ಕೂಡ ವಿಜಯನಗರ ಸಾಮ್ರಾಜ್ಯ ಸಂಗಮ ಪುತ್ರರಾದ ಹಕ್ಕಬುಕ್ಕರಿಂದ ಸ್ಥಾಪಿತವಾಯಿತು. ಇದು ಒಂದನೇ ಸೆಂಟೆನ್ಸ್ ಆಗುತ್ತದೆ. ಇದಕ್ಕೆ ನೆಕ್ಸ್ಟು ಇವರು ಸ್ವತಂತ್ರ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು ಆಗುತ್ತದೆ. ನಂತರದಲ್ಲಿ ಹರಿಹರನು ರಾಜನಾಗಿ ತನ್ನ ಸಹೋದರನ ನೆರವನ್ನು ಪಡೆದನು ಆಗುತ್ತದೆ. ನೆಕ್ಸ್ಟು ಕೊನೆಗೆ 4ನೇದಾಗುತ್ತೆ. ಹಾಗಾಗಿ SQPR ಎಂಬ ಆಪ್ಷನ್ ಬರ್ತದೆ ಇಲ್ಲಿ ಇದು ಕೂಡ 4ನೇ ಆಪ್ಷನ್ ಆಗಿದೆ. ಹಾಗಾಗಿ SQPR 4ನೇ ಆಪ್ಷನ್ನು ಇದಕ್ಕೆ ಸರಿ ಉತ್ತರ. ಇನ್ನು 84ನೇ ಪ್ರಶ್ನೆ. ಇಲ್ಲಿ 3 ಸೆಂಟೆನ್ಸ್ಗಳು 4 ಸೆಂಟೆನ್ಸ್ಗಳು ಹೀಗಿವೆ. ಚಂಪುವಿನ ಮೊದಲ ಉಲ್ಲೇಖ 2ನೆಯ ನಾಗವರ್ಮನ ಗ್ರಂಥದಲ್ಲಿ ಬಂದಿವೆ. ಆದರೆ ಅವನು ಚಂಪುವೆಂದು ಕರೆದವರು ವಿರಳ. ಅವನ ಸಮಕಾಲೀನನಾದ ಉದಯಾದಿತ್ಯನ ಗ್ರಂಥದಲ್ಲಿಯೂ ಬಂದಿದೆ. ಕನ್ನಡದ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ. ಈ ರೀತಿ ಬರುತ್ತೆ. ಇದು ಕೂಡ ಎಸ್ ಮಲ್ತವಕು 1ನೇದಾಗುತ್ತೆ. ಕನ್ನಡ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ. ನೆಕ್ಸ್ಟು 2ನೇದು ಬರ್ತದೆ. ಆದರೆ ಅವನ್ನು ಚಂಪುವೆಂದು ಕರೆದವರು ಬಹಳ ವಿರಳ. ಆನಂತರ 3ನೇದಾಗುತ್ತದೆ. ಚಂಪುವಿನ ಮೊದಲನೇ ಉಲ್ಲೇಖ 2ನೇ ನಾಗವರ್ಮನ ಗ್ರಂಥದಲ್ಲಿ ಬಂದಿದೆ. ಅನಂತರದಲ್ಲಿ 4 ಬರ್ತದೆ. 6 ಅವನ ಸಮಕಾಲೀನದ ಉದಯಾದಿತ್ಯನ ಗ್ರಂಥದಲ್ಲಿ ಹೊಂದಿದೆ. ಹಾಗಾಗಿ SQPR ಅನ್ನೋ ಆಪ್ಷನ್ ಕೂಡ ಇದೆ. ಇದರಲ್ಲಿ 3ನೇದು ಕೊಟ್ಟಾನೆ. ಹಾಗಾಗಿ 3ನೇ ಆಪ್ಷನ್ನು SQPR ಇದಕ್ಕೆ ಸರಿ ಉತ್ತರ. ಇನ್ನು 85ನೇ ಪ್ರಶ್ನೆಯಲ್ಲಿ 4 ಕೊಟ್ಟಿರುವ ವಾಕ್ಯಗಳು ಹೀಗಿವೆ. P ಇದು ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 700 ಬಾದಾಮಿ ಶಾಸನದ 3 ಪದ್ಯಗಳಲ್ಲಿ ಪ್ರಥಮ ದರ್ಶನವಾಗುತ್ತದೆ. ನಾಗವರ್ಮನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವ 7 ತ್ರಿಪದಿಗೆ ಮೂಲವಾಗಿರಬೇಕು. ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಛಂದೋರೂಪವಾಗಿದೆ. ಇದು ಕೂಡ SQPR ರೂಪದಲ್ಲಿ ಇದೆ. ಹಾಗಾಗಿ ಇದಕ್ಕೂ ಕೂಡ SQPR ಆಪ್ಷನ್ ಆಗ್ತದೆ. ಇದು 1ನೇ ಆಪ್ಷನ್ ಆಗಿದೆ. ಇದಕ್ಕೆ ಸರಿ ಉತ್ತರ. ಇನ್ನು 86ನೇ ಪ್ರಶ್ನೆ. ಇದು ಕೆಲವರ ಬದುಕು ಸ್ವಾರಸ್ಯಕರವಾಗಿದ್ದರೂ ಸಾಧಾರಣ ಕೃತಿಗಳನ್ನು ರಚಿಸಿದ್ದಾರೆ. ಒಂದು ಭಾಷೆಯನ್ನೇ ಶ್ರೀಮಂತಗೊಳಿಸುವಂಥ ಕೃತಿಗಳು ರಚಿಸಿ ಕಡಿಮೆಯಾಗಿದ್ದಾರೆ. ಕೆಲವರು ದೊಡ್ಡ ಲೇಖಕರಾಗಿ ಹೋಗಿದ್ದಾರೆ. ಆದರೆ ಅಂಥವರ ಬದುಕು ಸ್ವಾರಸ್ಯಕರವಾಗಿರುವುದಿಲ್ಲ. ಇದಕ್ಕೆ ಆಪ್ಷನ್ ಹೀಗಿದೆ. PSRQ, RQSP, SQPR, QRPS ಇದೆ. ಇದರಲ್ಲಿ R ಮೊದಲನೇ ತಗೋಬೇಕಾಗುತ್ತೆ. ಆನಂತರ Q ತಗೋಬೇಕಾಗುತ್ತೆ. ಆಮೇಲೆ S ತಗೋಬೇಕಾಗುತ್ತೆ. ಆಮೇಲೆ P ತೊಗೋಬೇಕಾಗತ್ತೆ. ಹಾಗಾಗಿ ಇದು SRQSP ಅನ್ನೋದು ಬರ್ತದೆ. ಇದು ಗ್ರೇಸ್ ಇದು ಕೂಡ. ಯಾಕಂದರೆ ಇದು 4 QRPS ಕೂಡ ಬರುವಂಥ ಅದಿದೆ ಉತ್ತರ. ಹಾಗಾಗಿ ಇದಕ್ಕೆ ಗ್ರೇಸ್ ಅಂಕ ಇದೆ. ಇದು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ 87ರಿಂದ 96 ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. 87ರಿಂದ 96ರವರೆಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಬೇಕು. ಉದಕ ಅಂದರೆ ಇಲ್ಲಿ ಅಗ್ನಿ ಅಂತ ಆಗುತ್ತದೆ. ತಿರೆ ಅಂದರೆ ಭೂಮಿ, ಇದಕ್ಕೆ ವಿರುದ್ಧ ಪದ ಆಕಾಶ. ಸ್ವಲಪು ಅಂದರೆ ಗಂಭೀರ ಅನ್ನೋದು ವಿರುದ್ಧ ಪದ. ನೆಕ್ಸ್ಟು ಪರ್ಣ, ಇದಕ್ಕೆ ಅಪರ್ಣ ಅನ್ನೋದು ವಿರುದ್ಧ ಪದ. ಮುಂಚು, ಇದಕ್ಕೆ ವಿರುದ್ಧ ಪದ ಇಂಚು. ಉಕ್ತ, ಇದಕ್ಕೆ ವಿರುದ್ಧ ಪದ ಅನುಕ್ತ. ಈಗ ಮುಂದಿನ ಪ್ರಶ್ನೆ. ಹಿಂಬೆಳಕು ಅಂದರೆ ಇದಕ್ಕೆ ನಿರ್ಬೆಳಕು ಅನ್ನೋದು ವಿರುದ್ಧ ಪದವಾಗುತ್ತದೆ. ಇದು ಗ್ರೇಸ್ ಇದೆ. ಹಂತಿಕ, ಇದಕ್ಕೆ ವಿರುದ್ಧ ಪದ ದೂರ. ಭೂಯಿಷ್ಠ, ಇದಕ್ಕೆ ಕನಿಷ್ಠ ಅನ್ನೋದು ವಿರುದ್ಧ ಪದ. ಕಲಿ, ಇದಕ್ಕೆ ವಿರುದ್ಧ ಪದ ಏಡಿ ಆಗುತ್ತದೆ. ಈ ಥರ ವಿರುದ್ಧ ಪದಗಳನ್ನು ಕೂಡ ನೀವು ಸಂಗ್ರಹಿಸಿ ನೋಡ್ಕೊಳ್ಬೇಕಾಗುತ್ತದೆ. ಮುಂದಿನ 97ರಿಂದ 100ರವರೆಗಿನ ಪ್ರಶ್ನೆಗಳಿಗೆ ಉಳಿದ ಗುಂಪಿಗೆ ಸೇರುವುದಿಲ್ಲ ಎಂತಹ ಪದ ಗುರುತಿಸಿ. ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಪ್ರಶ್ನೆ ಸಂಖ್ಯೆ 97ರಿಂದ 100ರವರೆಗೆ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ. ಆ ಒಂದು ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು. ಇಲ್ಲಿಗೆ 97ನೇ ಪ್ರಶ್ನೆ ಹೀಗಿದೆ. ಆನೆ, ಕುದುರೆ, ರಥ, ಒಂಟೆ ಅಂತ ಇದೆ. ಆನೆ, ಕುದುರೆ, ಒಂಟೆ ಇವು ಪ್ರಾಣಿಗಳ ಗುಂಪಿಗೆ ಸೇರಿದ್ರಿಂದ ರಥ ಗುಂಪಿಗೆ ಸೇರದ ಇರುವ ಪದವಾಗಿದೆ. ನೆಕ್ಸ್ಟ್ 98ನೇ ಪ್ರಶ್ನೆ ಕೊಟ್ಟಿರುವ 4
ಆಪ್ಷನ್ಗಳು ಕಾರು, ಲಾರಿ, ಬಸ್ಸು, ಸೈಕಲ್ ಇದೆ. ಇವುಗಳಲ್ಲಿ ಈ ಗುಂಪಿಗೆ 4ರಲ್ಲಿ ಒಂದು ಭಿನ್ನವಾಗಿರುವಂಥದ್ದು ಇದು ಆಡ್ ಮ್ಯಾನ್ ಔಟ್ ಪ್ರಶ್ನೆ ರೀಸನಿಂಗ್ನಾಗ ಬರ್ತದೆ. ಕಾರು, ಲಾರಿ, ಬಸ್ಸು ಇವೆಲ್ಲ ಪೆಟ್ರೋಲ್ ಡೀಸೆಲ್ನಿಂದ ಓಡವು, ಸೈಕಲ್ ಅಲ್ಲ. ಹಾಗಾಗಿ ಇದು ಸೈಕಲ್ ಸರಿ ಉತ್ತರ. ಬುದ್ಧ, ಬಸವ, ಅಲಮಪುರವು ಮತ್ತು ಜಂಗಮ ಅಂತ ಇದೆ. ಇದು ಇಲ್ಲಿ ಬುದ್ಧ ಮತ್ತು ಜಂಗಮ 2 ಆಪ್ಷನ್ನು ಬರ್ತಾವಿರುತ್ತೆ. ಇನ್ನು 100ನೇ ಪ್ರಶ್ನೆ ಹೀಗಿದೆ. ಕೊಟ್ಟಿರುವ 4 ಪದಗಳು ಕುದುರೆ, ನಾಯಿ, ಸಿಂಹ ಮತ್ತು ಹಾವು. ಕುದುರೆ, ನಾಯಿ, ಸಿಂಹ 4 ಕಾಲಿನಲ್ಲಿರುವ ಪ್ರಾಣಿಗಳಾಗಿವೆ. ಹಾವು ಇದಕ್ಕೆ ಗುಂಪಿಗೆ ಸೇರದೇ ಇರುವಂಥದ್ದಾಗುತ್ತದೆ, ಯಾಕಂದರೆ ಇದಕ್ಕೆ ಕಾಲುಗಳು ಇರುವುದಿಲ್ಲ. ಕುದುರೆ, ನಾಯಿ, ಸಿಂಹ ಕಾಲಿನಿಂದ ನಡೆಯುವಂಥಗಳು. ಹೀಗೆ ನಾವು 2021ರಲ್ಲಿ ನಡೆದ FDA ಪರೀಕ್ಷೆಯ 1ರಿಂದ 100ರವರೆಗಿನ ಪ್ರಶ್ನಾವಳಿಗಳನ್ನು ಬಿಡಿಸುತ್ತೇವೆ. ಇದರ ಸದುಪಯೋಗ ನೀವೆಲ್ಲ ಮಾಡಿಕೊಳ್ಳಿ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತೇವೆ. ಮುಂದಿನ ವಿಡಿಯೋದಲ್ಲಿ ಹೀಗೆ ಅನೇಕ ಪ್ರಶ್ನಾವಳಿಗಳನ್ನು ಕ್ವಶನ್ ಬ್ಯಾಂಕ್ ಬಿಡಿಸ್ತಾ ಹೋಗ್ತೀವಿ. ನೀವು ಈ ನಮ್ಮ ಪೊಲಾರಿಸ್ ಸ್ಟಾರ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಹೋಗ್ರಿ, ಇದರ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.